ನಮಸ್ಕಾರ ರೈತ ಬಾಂಧವರೇ. ಈಗ ನಾವು ಕೋಲಾರ ಡಿಸ್ಟಿಕ್ಕು ಮುಳಬಾಗಿಲು ತಾಲೂಕು ಗುಮ್ಲಾಪುರ ಗ್ರಾಮದಲ್ಲಿ ರೈತರ ಹತ್ರ ಶ್ರೀಕಾಂತ್ ಎಂಬ ರೈತ ಹತ್ರ ಬಂದಿದ್ದೀವಿ. ಅವರು ಬಹಳ ವರ್ಷಗಳಿಂದ ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ. ಈಗ ರೀಸೆಂಟಾಗಿ ಹೂಕೋಸು ಬೆಳೆದಿದ್ದಾರೆ. ಅದಕ್ಕೆ ನಮ್ಮ ಕಂಪನಿಯ ಕ್ರಿಯಾಜಿನ್ ಕಂಪ್ನಿಯ ಪ್ರಾಡಕ್ಟ್ಗಳು ಯಾವ ಯೂಸ್ ಮಾಡಿದ್ದಾರೆ, ಆ ಯೂಸ್ ಮಾಡಿರೋ ಪ್ರಾಡಕ್ಟ್ ಯಾವ ಥರ ಕೆಲಸ ಮಾಡಿದೆ ಅಂತ ಡೈರೆಕ್ಟಾಗಿ ನಮ್ಮ ರೈತರ ಮುಖಾಂತರ ತಿಳ್ಕೊಳ್ಳೋಣ. ನಮ್ಮ ರೈತರಾದಂಥ ಶ್ರೀಕಾಂತ್ ಅವರು ಪರಿಚಯ ಮಾಡಿಕೊಡ್ತಾರೆ. ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ ಅಂತ, ಕುಮ್ಲಾಪುರ ವಿಲೇಜು, ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್ಕು. ನಾವು ಹೂಕೋಸು ಬೆಳೆದಿದ್ದೀವಿ. ಟೋಟಲ್ 20 ಮತ್ತು PH50 ಅಂತ ಬಳಸಿದ್ದೀವಿ. 1 ಎಕರೆ 10 ಗುಂಟೆ ಬರುತ್ತೆ. ಇದು ನಾಲ್ಕು ಬ್ಯಾಗ್ ಬಂದು ಟೋಟಲ್ 20 ಹಾಕಿದ್ದೀನಿ. PH50 ಬಂದು 4 ಇದು ಬಕೆಟ್ ಹಾಕಿದ್ದೀವಿ. ಚೆನ್ನಾಗಿ ಬಂದಿದೆ. ಈಗ ಮೊದಲು ನೀವು ಮಾಡ್ತಾ ಇದ್ದಕ್ಕೆ ಮತ್ತು ಇವು ಯೂಸ್ ಮಾಡಿದ್ದಕ್ಕೆ ಡಿಫ್ರೆನ್ಸ್ ಏನಾದ್ರು ಕಾಣಿಸ್ತಾ ಇದೆಯಾ? ಇವಾಗ ಒಳ್ಳೆ ಇಳುವರಿ. ಇವಾಗ 40 ಡೇಸ್ ಇಷ್ಟೊಂದು ಇಳುವರಿ ಬರೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದಕ್ಕೆ ಮೊದಲು ಇಷ್ಟೊಂದು ಇಳುವರಿನೂ ಬರ್ತಾ ಇಲ್ಲ. ಟೋಟಲ್ 20 ಮತ್ತೆ PH50 ಹಾಕಿರೋದಕ್ಕೋಸ್ಕರ ಇದು ಚೆನ್ನಾಗಿದೆ. ಗ್ರೀನಿಶ್ ಚೆನ್ನಾಗಿ ಬಂದಿದೆ. ಮತ್ತೆ ಇದರಿಂದ ನೀವೇನು ಬೇರೆ ರೈತರಿಗೆ ಏನಾದ್ರು ಮಾಹಿತಿ ಕೊಡಕ್ಕೆ ಇದ್ದೀರಾ? ಇಲ್ಲಿ ಬಂದು ಕೆಲವರು ರೈತರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಹೇಳಿದೀನಿ, ಈ ತರ ನಮ್ಮ ಶಿವರಾಜ್ ಅಂತ ಅವ್ರ ಹತ್ರ ಸಿಗತ್ತೆ, ಬೇಕಾದ್ರೆ ಹೋಗಿ ತಕೊಳ್ಳಿ ಅಂತ ಹೇಳಿದೀನಿ. ಬಂದು ತೋಟ ನೋಡ್ಕೊಂಡು ಹೋಗಿದ್ರು. ಆಲ್ರೆಡಿ 2-3 ರೈತರು ಯೂಸ್ ಮಾಡಿದಾರ. ನೀವ್ ಹೇಳಿದ್ಮೇಲೆ ರೈತರ ಅವ್ರದ್ದು ಶಿವರಾಜ್ ಅಂತ ಅವ್ರ ಹತ್ರ ಬಂದು ತಕೊಂಡ್ ಹೋಗಿದ್ದಾರೆ, ಯೂಸ್ ಮಾಡಿದ್ರೆ. ಅವ್ರ ತೋಟ ಹತ್ರ ಹೋಗಿ ಬೇಕಾದ್ರೆ ನೋಡ್ಬೋದು. ಚೆನ್ನಾಗಿದೆ, ಅವ್ರ ತೋಟನು ಚೆನ್ನಾಗಿದೆ. ಈಗ ನೀವು ಯೂಸ್ ಮಾಡಿದಕ್ಕೆ ಕಂಪ್ನಿ ಕಡೆಯಿಂದ ನೀವೇನ್ ಇದ್ ಮಾಡ್ತೀರಾ? ಒಳ್ಳೆ ಪ್ರಾಡಕ್ಟ್, ಚೆನ್ನಾಗಿದೆ. ನೀವು ರೈತರಿಗೆ ಏನ್ ಹೇಳ್ತೀರಾ? ಎಲ್ಲಾ ರೈತರು ಬಳಸಬಹುದು. ಬೇಕಾದ್ರೆ ನಮ್ ತೋಟ ಬಂದು ನೋಡ್ಬೋದು, ನೋಡ್ಬಿಟ್ಟು ಮತ್ತೆ ಬೇಕಾದ್ರೆ ಬಳಸಬಹುದು, ಯೂಸ್ ಮಾಡ್ಕೋಬಹುದು. ಈಗ ಈ ಹೂಕೋಸು ನಾಟಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಶ್ರೀಕಾಂತ್ ಎಂಬ ರೈತರಿಗೆ ನಾವು ಟೋಟಲ್ 20 ಮತ್ತು PH50 ರೆಕಮೆಂಡ್ ಮಾಡಿದ್ವಿ. ಅವ್ರು ಯಾವ ತರ ಮಾಡಿದ್ರೆ, ನಾಟಿ ಮಾಡೋದಕ್ಕಿಂತ ಮುಂಚೆ ಸಾಲ್ ಹೊಡೆದ್ಬಿಟ್ಟು ಫಸ್ಟ್ ಟೋಟಲ್ 20 PH50 ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆ ಕಾಂಪ್ಲೆಕ್ಸ್ ಮಿಕ್ಸ್ ಮಾಡಿ ಸಾಲ್ ತೆಗೆದು ಅದ್ರಕ್ಕೆ ಇದು ಮಾಡಿದ್ರು. ಮತ್ತೆ ಎರಡನೇ ಟೈಮು ಸಾಲ್ ಹಾಕುವಾಗ, ಚನಿಕೆಯಿಂದ ಸಾಲ್ ತೆಗಿಯುವಾಗ ಸೇಮ್ ಟೋಟಲ್ 20 PH50 2 ಮತ್ತೆ ಅದ್ರ ಜೊತೆ ಕಾಂಪ್ಲೆಕ್ಸು ಮತ್ತೆ ಕಾಂಪೋಸ್ಟ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೇಮ್ ಇದ್ರ ಸಾಲ್ಗೆ ಹಾಕಿ ನೋಡಿ. ಇದೆಲ್ಲ ಸಾಲ್ಗೆ ಹಾಕಿ ಮತ್ತೆ ಬೆಡ್ ಹೊಡೆದಿದ್ದಾರೆ ನೋಡಿ. ಇದೆಲ್ಲ ನೋಡಿ, ಈ ಕಪ್ಪಗೆ ನೋಡಿ ಟೋಟಲ್ 20, ಇದು ಕಪ್ಪಗಿರೋದು PH50. ಇದು ಯೂಸ್ ಮಾಡಿ ಸಾಲ್ ತೆಗೆಯೋಗಿ ಹಾಕಿದ್ದಾರೆ. ಇದಕ್ಕೆ ಮುಂಚೆ ಬೆಳೆ ಮಾಡಿದ್ದಾರೆ. ಆದರೆ ಅವರು ರೈತರು ಹೇಳೋ ಪ್ರಕಾರ ಇಷ್ಟು ಗ್ರೀನೆಸ್ ಆಗಲಿ, ಇಷ್ಟು ಡೆವಲಪ್ಮೆಂಟ್ ಇಷ್ಟು ದಿವಸಕ್ಕೆ 35 to 40 ಡೇಸ್ಗೆ ಇಷ್ಟು ಡೆವಲಪ್ಮೆಂಟ್ ಬಂದಿಲ್ಲ. ಅದು ಈ ಕಾಲದಲ್ಲಿ. ಬೇರೆ ಕಾಲದಲ್ಲಿ ಇದ್ರೆ ಇನ್ನೂ ಚೆನ್ನಾಗಿ ಬರ್ತಾಗ. ಈ ಟೈಮಲ್ಲಿ ಈ ಡೆವಲಪ್ಮೆಂಟ್ ಬಂದಿರೋದು ಅವರೇ ಸಂತೋಷ ಪಡ್ತಾ ಇದ್ದಾರೆ. ಇದಕ್ಕೆ ಈ ಕ್ರಾಪ್ಗೆ 2 ಸತಿ ಯೂಸ್ ಮಾಡಿದ್ದೀವಿ. ಒಳ್ಳೆ ನಮ್ಮ ಪ್ರಕಾರ ಒಳ್ಳೆ ಬೆಳೆ ಬರ್ತಾ ಇದೆ ಅಂತ ನಾವು ತಿಳಿಸ್ತಾ ಇದ್ದೀವಿ.